Hello students, welcome back to the channel. So basic maths passing package series ಅಲ್ಲಿ next topic ಏನಂದ್ರೆ part D ಅಲ್ಲಿ ಕೇಳೋ verify logical equivalence ಅಂತ ಒಂದು ಕ್ವೆಶ್ಚನ್ ಬರ್ತಾ ಇದೆ. ಎಷ್ಟು ಮಾರ್ಕ್ಸ್ ಗೆ? 5 ಮಾರ್ಕ್ಸ್ ಗೆ. ಸೊ ತುಂಬಾನೇ ಸಿಂಪಲ್ ಕ್ವೆಶ್ಚನ್ ಇದೆ. ಏನ್ ಮಾಡ್ಬೇಕಂದ್ರೆ ನಾವು ಚಿಕ್ಕ ಮಕ್ಕಳು ಆಟ ತರ. ಓಕೆ, ಯಾವ ರೀತಿ ಅಂದ್ರೆ ಎರಡು ಕಂಡೀಷನ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಎರಡು ಸ್ಟೇಟ್ಮೆಂಟ್ ತರ ಈ ರೀತಿ. ಎರಡನ್ನು ನಾವು ಪ್ರೂವ್ ಮಾಡಿ ತೋರಿಸಬೇಕು, ಅಂದ್ರೆ ಚೆಕ್ ಮಾಡ್ಬೇಕು, ಪ್ರೂವ್ ಅಲ್ಲ, ಎರಡನ್ನು ನಾವು ವೆರಿಫೈ ಮಾಡಿ ನೋಡ್ಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಒಂದಿರುತ್ತೆ, ಇನ್ನೊಂದು ರೈಟ್ ಹ್ಯಾಂಡ್ ಸೈಡ್. ಓಕೆ, ಎರಡೂ ನಾವು ಟ್ರೂತ್ ಟೇಬಲ್ ಇದೆಲ್ಲ, ಸೊ ವ್ಯಾಲ್ಯೂಸ್ ನ ನೋಟ್ ಡೌನ್ ಮಾಡ್ಕೊಂಡು ಟ್ರೂತ್ ಟೇಬಲ್ ಬಿಡಿಸ್ಬಿಟ್ಟು ಟ್ರೂತ್ ವ್ಯಾಲ್ಯೂಸ್ ಬರ್ಬಿಟ್ಟು ಟ್ರೂತ್ ಟೇಬಲ್ ಅಂದ್ರೆ ಬರ್ದಿ ನಾವು ಚೆಕ್ ಮಾಡ್ಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ಎಲ್ಲಾ ವ್ಯಾಲ್ಯೂಸ್ ರೈಟ್ ಹ್ಯಾಂಡ್ ಸೈಡ್ ಜೊತೆ ಮ್ಯಾಚ್ ಆಗ್ತಾ ಇದೆಯಾ. ಮ್ಯಾಚ್ ಆದ್ರೆ ಎಸ್ ಇಟ್ ಈಸ್ ಇಕ್ವಿವೆಲೆಂಟ್, ಇಲ್ಲ ಅಂದ್ರೆ ನಾಟ್ ಇಕ್ವಿವೆಲೆಂಟ್. ಅಷ್ಟೇ ನಾವು ವೆರಿಫೈ ಮಾಡೋದಕ್ಕೆ ಅಷ್ಟೇ ಕೇಳ್ತಾ ಇರೋದವ್ರು. ಸೊ ಇಲ್ಲಿ ನಮ್ಗೆ ಕೆಲವು ಬೇಸಿಕ್ಸ್ ಗೊತ್ತಾಗಬೇಕು. ನಿಮ್ಗೆಲ್ಲ ಗೊತ್ತಿದ್ರೆ ಒಳ್ಳೇದು. ಓಕೆ, ಗೊತ್ತಿದ್ರೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಮೇಲೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ ವಿಡಿಯೋಲಿ. ಇಲ್ಲ ಅಂದ್ರೆ ಯಾರು ಗೊತ್ತಿಲ್ವೋ ಕಲ್ತ್ಕೊಳ್ಳಿ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ, ಒಂದು ನಮ್ಗೆ ಬೇಸಿಕ್ಸ್ ಅಲ್ಲಿ ಈ ಆಂಡ್ ಗೊತ್ತಿರ್ಬೇಕು, ಈ ಆಂಡ್ ಆಪರೇಷನ್. ಇವಾಗ ಈ ಆಂಡ್ ಆಪರೇಷನ್ ಅಂದ್ರೆ ಏನಪ್ಪಾ, ಸಿಂಪಲ್ ಆಗಿ ಅಪ್ನ ಇಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ತರ. ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಅಲ್ಲಿ 1 1 ಓಕೆ, 1 1 1 ಮಾಡ್ತೀವಿ, ಅಥವಾ 1 1 1 ತಾನೆ. ಅಥವಾ ಸಪೋಸ್ ಏನಾದ್ರು ಒಂದ್ ಕೇಸ್ ಅಲ್ಲಿ ಹತ್ರ ಏನಾದ್ರು ಒಂದೇ ಒನ್ ನಂಬರ್ 0 ಆಗಿದ್ರೆ 0 ಆಗ್ಬಿಡುತ್ತೆ. ಸಪೋಸ್ 0 1 ಇದ್ರೆ 1 0 0 ಆಗ್ಬಿಡುತ್ತೆ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ತರ ಗ್ಯಾಪ್ ನ ಇಟ್ಕೊಳ್ಳಿ. ಅಂದ್ರೆ ಇದು ಟ್ರೀ ಅಂದ್ರೆ ಟಿ ಅಥವಾ ಟ್ರೂ ಅನ್ನೋದು 1 ಅಂತ, ಫಾಲ್ಸ್ ಅನ್ನೋದು 0 ಅಂತ. ಆ ರೀತಿ ಸಿಂಪಲ್ ಆಗಿ ಗ್ಯಾಪ್ ನ ಇಟ್ಕೊಳ್ಳಿ. ಟ್ರೂ ಅಂದ್ರೆ 1 1 ಇದ್ರೆ ಟ್ರೂ, ಟ್ರೂ ಫಾಲ್ಸ್. ಓಕೆ, ಅಂದ್ರೆ 1 0 0 ಆಗುತ್ತೆ. ಆ ರೀತಿ ಮಲ್ಟಿಪ್ಲಿಕೇಶನ್ ತರ. ಅಂದ್ರೆ ಏನು, 1 1 ಟ್ರೂ ಇದ್ರೆ ಅಲ್ಲಿ ಟ್ರೂ ಆಗುತ್ತೆ, ಮಿಕ್ಕಿದೆಲ್ಲ ಫಾಲ್ಸ್. ಯಾವ್ದ್ರಲ್ಲಿ? ಆಂಡ್ ಅಲ್ಲಿ, ಆಂಡ್ ಆಪರೇಷನ್. ಅದು ಮಲ್ಟಿಪ್ಲಿಕೇಶನ್ ಅಂತ ಗ್ಯಾಪ್ ನ ಇಟ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಗ್ಯಾಪ್ ನ ಇರುತ್ತೆ. ಇನ್ನೊಂದು ಆರ್. ಆರ್ ಅಂದ್ರೆ ಯಾವ ರೀತಿ ನೋಡ್ಬೇಕಂದ್ರೆ ಆಡ್ ಅಂದ್ರೆ ಓಕೆ, ಅಡಿಷನ್ ತರ. ಅಡಿಷನ್ ಅಲ್ಲಿ ನಾವೇನ್ ಮಾಡ್ತೀವಿ, 1 ಅಥವಾ 0 ಇದ್ರು ನಾವೇನ್ ಮಾಡ್ತೀವಿ, ಇಲ್ಲಿ 1 ಅಂತ ಬರಿತೀವಿ. 1 + 0 ಏನು 1. ಅಂದ್ರೆ ಮಿನಿಮಮ್ 1 ವ್ಯಾಲ್ಯೂ ಟ್ರೂ ಇದ್ರು ನಮ್ಗೆ ಟ್ರೂ ಆಗುತ್ತೆ. ಇಲ್ಲಿ ನೋಡಿ, ಟ್ರೂ ಅಂಡ್ ಟ್ರೂ ಇದ್ರೆ ಅದು ಟ್ರೂ ಆಗಿರ್ಲೇಬೇಕು. ಟ್ರೂ ಅಂಡ್ ಫಾಲ್ಸ್ ಆದ್ರೆ ಅದು ಟ್ರೂ ಆಗೇ ಆಗುತ್ತೆ. ಯಾಕಂದ್ರೆ ಒಂದು ಟ್ರೂ ಇದ್ರೆ ಸಾಕು ಮಿನಿಮಮ್. ಇಲ್ಲಿ ನೋಡಿ, ಇಲ್ಲಿ 2 ಇತ್ತು ಆದ್ರೂ ನಾವು ಟ್ರೂ ಆಗ್ತದೆ, ಯಾಕಂದ್ರೆ ಮಿನಿಮಮ್ 1 ಇದ್ರೆ ಸಾಕು. ಇಲ್ಲೂ ಮಿನಿಮಮ್ 1 ಇದ್ರೆ ಸಾಕು. ಆದ್ರೆ ಫಾಲ್ಸ್ ಬಂದಾಗ ಫಾಲ್ಸ್ ಆಗೇ ಆಗುತ್ತೆ. 0 0 ಆಡ್ ಆಗಿ 1 ಆಗುತ್ತೆ, ಎಲ್ಲ ತಾನೇ 0ನೇ ಇರುತ್ತೆ. ಸೊ ಅದೇ ರೀತಿ ಇದೊಂದು ಆಡ್ ಆಪರೇಷನ್, ಇದೊಂದು ಮಲ್ಟಿಪ್ಲೈ. ಆ ರೀತಿ ಗ್ಯಾಪ್ ನೋಡ್ಕೊಳ್ಳಿ. ಇನ್ನೊಂದು ನೆಗೇಷನ್, ತುಂಬಾ ಈಸಿ. ನೆಗೇಷನ್ ಅಂದ್ರೆ ಉಲ್ಟಾ ಬರೆಯೋದು. ಸಪೋಸ್ ಇಲ್ಲಿ ಪಿ ಜಾಗದಲ್ಲಿ ಟ್ರೂ ಇದ್ರೆ ಅದ್ರ ಉಲ್ಟಾ ಎಫ್ ಬರೆಯೋದು, ಎಫ್ ಇದ್ರೆ ಟಿ ಬರೆಯೋದು. ಸೊ ಇದು ಅದೇ ರೀತಿ. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಕಂಡೀಷನಲ್. ಕಂಡೀಷನಲ್ ಅಲ್ಲಿ ಸಿಂಪಲ್ ಆಗಿ ಗ್ಯಾಪ್ ನ ಇಟ್ಕೊಳ್ಳಿ. ಒಂದೇ ಒಂದು ಕಂಡೀಷನ್ ಗ್ಯಾಪ್ ನ ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ಈಸಿ. ಈ ಕಂಡೀಷನ್ ಏನಂದ್ರೆ ಅದು ಒಂದ್ ಕೇಸಲ್ಲಿ ಟ್ರೂ ಇದ್ದಿ, ಸೆಕೆಂಡ್ ಕೇಸಲ್ಲಿ ಗ್ಯಾಪ್ ನ ಇಟ್ಕೊಳ್ಳಿ. ಸೆಕೆಂಡ್ ಕೇಸಲ್ಲಿ ಫಾಲ್ಸ್ ಇದ್ರೆ, ಫಸ್ಟ್ ಕೇಸಲ್ಲಿ ಏನು ಟ್ರೂ, ಸೆಕೆಂಡ್ ಕೇಸಲ್ಲಿ ಫಾಲ್ಸ್ ಇದ್ರೆ ಅದು ಫಾಲ್ಸ್, ಮಿಕ್ಕಿದೆಲ್ಲ ಟ್ರೂ. ಇದು ಗ್ಯಾಪ್ ನ ಇಟ್ಕೊಳ್ಳಿ. ಏನು, ಫಸ್ಟ್ ಕೇಸಲ್ಲಿ ಟ್ರೂ, ಸೆಕೆಂಡ್ ಕೇಸಲ್ಲಿ ಫಾಲ್ಸ್ ಇದ್ರೆ ಅದು ಫಾಲ್ಸ್, ಮಿಕ್ಕಿದೆಲ್ಲ ಕೇಸಸ್ ಅಲ್ಲಿ ಟ್ರೂ. ನೆಕ್ಸ್ಟ್ ಬೈ ಕಂಡೀಷನಲ್. ಬೈ ಕಂಡೀಷನಲ್ ಏನ್ ಗ್ಯಾಪ್ ಮಾಡ್ಕೋಬೇಕು, ಸೇಮ್ ವ್ಯಾಲ್ಯೂಸ್ ನ ಚೆಕ್ ಮಾಡಿ. ಸೇಮ್ ವ್ಯಾಲ್ಯೂಸ್ ಎಲ್ಲೆಲ್ಲಿದೆ, ಟ್ರೂ ಮತ್ತೆ ಫಾಲ್ಸ್. ಸೊ ಟ್ರೂ ಅಂಡ್ ಟ್ರೂ ಇದೆ, ಅದು ಟ್ರೂ ಆಗುತ್ತೆ. ಫಾಲ್ಸ್ ಅಂಡ್ ಫಾಲ್ಸ್ ಇದೆ, ಟ್ರೂ ಆಗುತ್ತೆ. ಇದು ಎರಡೂ ಕೇಸಸ್ ಅಲ್ಲಿ ಟ್ರೂ, ಮಿಕ್ಕಿದೆಲ್ಲ ಫಾಲ್ಸ್. ಸೇಮ್ ವ್ಯಾಲ್ಯೂಸ್, ಇದೊಂದು ಗ್ಯಾಪ್ ಮಾಡ್ಕೊಳ್ಳಿ ಸಾಕು. ನೆಗೇಷನ್ ಅಂದ್ರೆ ಗೊತ್ತಾಯ್ತು. ಆರ್ ಅಂದ್ರೆ ಏನು, ಅಡಿಷನ್ ತರ. ಇದು ಮಲ್ಟಿಪ್ಲಿಕೇಶನ್ ತರ. ಅರ್ಥ ಆಗ್ತದೆ? ಸೊ ಇವಾಗ ಒಂದು ಕ್ವಶನ್ ನೋಡೋಣ. ನೋಡಿ, ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ಅಷ್ಟೇ ಏನ್ ಕೇಳಿದ್ದಾರೆ, ಚೆಕ್ ವೆದರ್ ಲಾಜಿಕಲ್ ಇಕ್ವಿವೆಲೆಂಟ್. ಸೊ ಇಲ್ಲಿ ನಮ್ಗೆ ಓಕೆ, ಫಸ್ಟ್ ಏನ್ ಬೇಕಾಗುತ್ತೆ, ಪಿ ಅಂಡ್ ಕ್ಯೂ ಎರಡಿದೆ. ಸೊ ಫಸ್ಟ್ ನಾವು ಪಿ ಅಂಡ್ ಕ್ಯೂ ಬೈಕೋಣ. ಓಕೆ, ಫಸ್ಟ್ ನಮ್ಗೆ ಪಿ ಅಂಡ್ ಕ್ಯೂ ಬೇಕು. ಓಕೆ, ಸೊ ಇದಕ್ಕೆ ನಾವೇನು ವ್ಯಾಲ್ಯೂಸ್ ಬರೋಣ. ಫಸ್ಟ್ ಕಾಂಬಿನೇಷನ್ಸ್ ಬರಬೇಕು. ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಫಾಲ್ಸ್. ಓಕೆ, ಅದಾದ್ಮೇಲೆ ನಾವು ಚೆಕ್ ಮಾಡ್ಬೇಕು ನೆಕ್ಸ್ಟ್ ನಮ್ಗೆ ಏನ್ ಬೇಕಾಗಿದೆ. ಓಕೆ, ನೆಗೇಷನ್ ಎಲ್ಲೂ ಯೂಸ್ ಮಾಡಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗೋಣ. ಪಿ ಬೈ ಕಂಡೀಷನಲ್ ಕ್ಯೂ. ಇದರ ಅರ್ಥ ಏನು, ಬೈ ಕಂಡೀಷನ್. ಸೊ ಬೈ ಕಂಡೀಷನ್ ಅಲ್ಲಿ ಏನ್ ನಾವು ನೋಡಿದ್ವಿ, ಸೇಮ್ ವ್ಯಾಲ್ಯೂಸ್ ಇದ್ರೆ ಟ್ರೂ ಇದ್ರೆ ಟ್ರೂ, ಫಾಲ್ಸ್ ಇದ್ರೆ ಟ್ರೂ. ಸೊ ಟ್ರೂ ಅಂಡ್ ಟ್ರೂ ಇದ್ರೆ ಟ್ರೂ, ಫಾಲ್ಸ್ ಅಂಡ್ ಫಾಲ್ಸ್ ಇದ್ರೆ ಟ್ರೂ, ಮಿಕ್ಕಿದೆಲ್ಲ ಏನಾಗುತ್ತೆ, ಫಾಲ್ಸ್. ಅರ್ಥ ಆಯ್ತಾ? ಇದು ಬೈ ಕಂಡೀಷನ್. ನೆಕ್ಸ್ಟ್ ಇವಾಗ ಇದನ್ನ ಬರೆಯೋಣ, ಪಿ ಕಂಡೀಷನಲ್ ಕ್ಯೂ. ಕಂಡೀಷನಲ್ ಅಲ್ಲಿ ನಾವೇನ್ ನೋಡಿದ್ವಿ, ಒಂದು ಟ್ರೂ ಇನ್ನೊಂದು ಫಾಲ್ಸ್. ಸೆಕೆಂಡ್ ಒಂದು ಫಾಲ್ಸ್ ಇದ್ರೆ ಅದು ಫಾಲ್ಸ್ ಆಗುತ್ತೆ. ಸೊ ಚೆಕ್ ಮಾಡೋಣ ಎಲ್ಲಿದೆ ಅದು. ಪಿ ಮತ್ತೆ ಕ್ಯೂ ನೋಡಿ, ಪಿ ಅಂಡ್ ಕ್ಯೂ, ಒಂದು ಟ್ರೂ ಒಂದು ಫಾಲ್ಸ್. ಒಂದು ಟ್ರೂ ಇನ್ನೊಂದು ಫಾಲ್ಸ್ ಇದ್ರೆ ಅದೇನಾಗುತ್ತೆ, ಫಾಲ್ಸ್ ಆಗುತ್ತೆ, ಮಿಕ್ಕಿದೆಲ್ಲ ಟ್ರೂ ಆಗುತ್ತೆ.
ಅರ್ಥ ಆಯ್ತಾ? ನೆಕ್ಸ್ಟ್ ಏನು, ಈ ಸ್ಟೇಟ್ಮೆಂಟ್ ಹೋಗೋಣ. ಕ್ಯೂ ಕಂಡೀಷನಲ್ ಪಿ, ಇವಾಗ ಉಲ್ಟಾ ಕೊಟ್ಟಿದ್ದಾರೆ. ಕ್ಯೂ ಕಂಡೀಷನಲ್ ಪಿ, ಇವಾಗ ನೀವು ಕ್ಯೂ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಓಕೆ, ನೀವು ಇದೆರಡು ಒಟ್ಟಿಗೆ ನೋಡ್ಬೇಡಿ. ಇವಾಗ ಇಲ್ಲಿ ಪಿ ಮತ್ತೆ ಕ್ಯೂ ಈ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇದ್ದೀವಿ, ಇವಾಗ ಉಲ್ಟಾ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು. ಕ್ಯೂ ಮತ್ತೆ ಪಿ ಫಸ್ಟ್ ಇದು ನೋಡ್ಬೇಕು, ನೆಕ್ಸ್ಟ್ ಇದು. ಸೊ ಕಂಡೀಷನ್ ಅಲ್ಲಿ ಸೇಮ್ ಇದೆ ಲಾಜಿಕ್. ಒಂದು ಟ್ರೂ ಇನ್ನೊಂದು ಫಾಲ್ಸ್ ಇರಬೇಕು. ಒಂದು ಟ್ರೂ ಫಾಲ್ಸ್ ಚೆಕ್ ಮಾಡಿ. ಇಲ್ಲಿ ಟ್ರೂ, ಇಲ್ಲಿ ನೋಡಿ ಇಲ್ಲಿ ಟ್ರೂ ಮತ್ತೆ ಸೆಕೆಂಡ್ ಒಂದು ಫಾಲ್ಸ್. ಸೊ ಇದು ಫಸ್ಟ್ ಆಗುತ್ತೆ. ಇದು ಟ್ರೂ ಮತ್ತೆ ಸೆಕೆಂಡ್ ಒಂದು ಫಾಲ್ಸ್ ಆಯ್ತು. ಓಕೆ, ಯಾಕಂದ್ರೆ ಪಿ ಅನ್ನೋದು ಸೆಕೆಂಡ್ ಅಲ್ಲಿ ಇದೆ. ಸೊ ಒಂದು ಟ್ರೂ ಇನ್ನೊಂದು ಫಾಲ್ಸ್ ಇದ್ರಲ್ಲಿ ಏನಾಗುತ್ತೆ, ಫಾಲ್ಸ್, ಮಿಕ್ಕಿದೆಲ್ಲ ಟ್ರೂ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಲಾಸ್ಟ್, ಇದು ಸಿಂಪಲ್ ಪ್ರಾಬ್ಲಮ್ ಅಪ್ಪ. ಸ್ಟಾರ್ಟಿಂಗ್ ನಾನು ಸಿಂಪಲ್ ತಗೊಂಡಿದ್ದೀನಿ. ಓಕೆ, ಇದೆರಡು ಕಂಡೀಷನ್ ಏನ್ ಹೇಳ್ತಾ ಇದಾರೆ, ಆಂಡ್ ಮಾಡಿ. ಆಂಡ್ ಅಂದ್ರೆ ಏನಂದ್ರೆ, ನಾನು ಆಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್ ತರ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ನಾವ್ ಏನ್ ಚೆಕ್ ಮಾಡ್ತೀವಿ, ಎರಡು ಟ್ರೂ ವ್ಯಾಲ್ಯೂಸ್ ಇದ್ರೆ ಅದು ಟ್ರೂ ಆಗುತ್ತಷ್ಟೇ. ಸೊ ಎರಡು ಟ್ರೂ ವ್ಯಾಲ್ಯೂಸ್, ಟ್ರೂ ಅಂಡ್ ಟ್ರೂ ಇದ್ರೆ ಟ್ರೂ, ಮಿಕ್ಕಿದೆಲ್ಲ ಫಾಲ್ಸ್. ಓಕೆ, ಸೊ ಇದು ಫಾಲ್ಸ್ ಹಾಕ್ಬೇಕು ನಾವು. ಟ್ರೂ ಅಂಡ್ ಫಾಲ್ಸ್, ಇದು ಫಾಲ್ಸ್. ಟ್ರೂ ಅಂಡ್ ಟ್ರೂ ಇದ್ರೆ ಟ್ರೂ. ಓಕೆ, ಸೊ ನಾವ್ ಏನ್ ಚೆಕ್ ಮಾಡ್ಬೇಕು ಇಲ್ಲಿ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ್ದು ಇಲ್ಲಿ, ಸೊ ಗಮನಾಡಿ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ಯಾವ್ದು, ಇದು. ಓಕೆ, ಇದು ಬಂದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಲಾಸ್ಟ್ ಕಾಲಮ್ ಯಾವ್ದು, ಇದು ನಮ್ಮ ರೈಟ್ ಹ್ಯಾಂಡ್ ಸೈಡ್. ಸೊ ಎರಡು ವ್ಯಾಲ್ಯೂಸ್ ನ ಕಂಪೇರ್ ಮಾಡಿ ನೋಡಿ, ಸೇಮ್ ಬರ್ತಾ ಇದೆಯಾ? ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್, ಫಾಲ್ಸ್ ಫಾಲ್ಸ್, ಟ್ರೂ ಟ್ರೂ. ಓಕೆ, ಸೊ ಏನ್ ಬರೀತೀವಿ, ಎಸ್ ಲಾಜಿಕಲಿ ಕರೆಕ್ಟ್ ಅಲ್ಲಪ್ಪ, ಮ್ಯಾಚ್ ಆಗ್ತಾ ಇದೆ ಎರಡು ಟೇಬಲ್. ಎಸ್ ಲಾಜಿಕಲಿ ಏನು, ಈಕ್ವಿವೇಲೆಂಟ್, ಬೋತ್ ಆರ್ ಲಾಜಿಕಲಿ ಈಕ್ವಿವೇಲೆಂಟ್. ಸೊ ಲಾಸ್ಟ್ ಏನ್ ಬರ್ತೀವಿ, ಪಿ ಬೈ ಕಂಡೀಷನಲ್ ಕ್ಯೂ ಈಕ್ವಿವೇಲೆಂಟ್ ಅಂದ್ರೆ ಈ ರೀತಿ ಮೂರ್ ಸಿಂಬಲ್ ಅಂದ್ರೆ ಮೂರ್ ನಾಮ ತರ. ಓಕೆ, ಅಡ್ಡೆಡ ಮೂರ್ ನಾಮ ಹಾಕ್ಬಿಟ್ಟು ಏನ್ ಕ್ವೆಶನ್ ಇದೆಯೋ ಆಸ್ ಇಟ್ ಈಸ್ ಹಾಗೆ ಬರ್ದ್ಬಿಡಿ. ಅರ್ಥ ಆಯ್ತಾ? ಓಕೆ, ಇಷ್ಟೇ. ಇದೇ ರೀತಿ ಯಾವುದೇ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡಬಹುದು ಈಸಿಯಾಗಿ. ಓಕೆ, ನೆಕ್ಸ್ಟ್ ಇದಕ್ಕಿಂತ ಇನ್ನೊಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನೋಡೋಣ, ಸ್ವಲ್ಪ ಹಾರ್ಡ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ಇದೇನು, ನೆಗೇಷನ್ ಸಿಂಬಲ್. ಓಕೆ, ಗೊತ್ತಿದೆಯಲ್ಲ, ನೆಗೇಷನ್ ಆಫ್ ಏನ್ ಹೇಳ್ತಾ ಇದ್ರೆ, ಪಿ ಬೈ ಕಂಡೀಷನಲ್ ಕ್ಯೂ, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಇದು ಯಾವ್ದ್ರ ಜೊತೆ ಈಕ್ವಲ್ ಆಗಬೇಕು, ಪಿ ಇಂಟರ್ಸೆಕ್ಷನ್ ಅಥವಾ ಇದನ್ನ ಆಂಡ್ ಅಂತೀವಿ, ಆಂಡ್ ನೆಗೇಷನ್ ಕ್ಯೂ. ಓಕೆ, ಇದು ಒಂದು ಜೋಡಿ. ನೆಕ್ಸ್ಟ್ ಆರ್ ಕ್ಯೂ ಅಂಡ್ ನೆಗೇಷನ್ ಕ್ಯೂ. ಓಕೆ, ಸೊ ಇಲ್ಲಿ ನಮ್ಗೆ ಏನೇನು ಬೇಕು, ಫಸ್ಟ್ ಪಿ ಅಂಡ್ ಕ್ಯೂ ಬೇಕು, ಅದನ್ನ ಬರ್ಕೋಣ. ಓಕೆ, ಸೊ ಫಸ್ಟ್ ನಮ್ಗೆ ಏನ್ ಬೇಕಾಗಿದೆ, ಪಿ ಅಂಡ್ ಕ್ಯೂ, ಅದನ್ನ ಬರ್ಕೋಣ. ಒಂದು ಪಿ, ಇನ್ನೊಂದು ಕ್ಯೂ. ಸೊ ಕಾಂಬಿನೇಷನ್ ಬರ್ಕೋಣ. ಫಸ್ಟ್ ಟ್ರೂ ಅಂಡ್ ಟ್ರೂ, ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಫಾಲ್ಸ್ ಫಾಲ್ಸ್. ಓಕೆ, ಅದಾದ್ಮೇಲೆ ನಮ್ಗೆ ಏನ್ ಬೇಕು, ಅದಾದ್ಮೇಲೆ ನಮ್ಗೆ ಬೇಕಾಗಿರೋದು, ಎಲ್ಲರೂ ನೆಗೇಷನ್ ಪಿ ಇದೆಯಾ, ಇಲ್ಲ, ಆದ್ರೆ ಕ್ಯೂದು ನೆಗೇಷನ್ ಇದೆ. ಓಕೆ, ಸೊ ನೆಗೇಷನ್ ಆಫ್ ಕ್ಯೂ ಬರ್ಕೊಂಡು. ಸೊ ನೆಗೇಷನ್ ಅಂದ್ರೆ ಏನು, ನೆಗೇಷನ್ ಅಂದ್ರೆ ಉಲ್ಟಾ ಬರೆಯೋದು. ಸೊ ಕ್ಯೂದ್ ನೋಡೋಣ. ಟಿ ಅಂದ್ರೆ ಅದ್ರ ಉಲ್ಟಾ ಬರಿತೀವಿ ಎಫ್, ಎಫ್ ಅಂದ್ರೆ ಟಿ ಬರಿತೀವಿ, ಟಿ ಅಂದ್ರೆ ಎಫ್, ಎಫ್ ಅಂದ್ರೆ ಟಿ. ಓಕೆ, ಅದಾದ್ಮೇಲೆ ನಮ್ಗೆ ಏನು, ಓಕೆ, ಸೊ ನೆಗೇಷನ್ ಪಿ ಅಂತೂ ಇಲ್ಲ, ನೆಗೇಷನ್ ಕ್ಯೂ ಆಯ್ತು, ಪಿ ಅಂಡ್ ಕ್ಯೂ ಆಯ್ತು. ನೆಕ್ಸ್ಟ್ ಡೈರೆಕ್ಟ್ ಆಗಿ ಇಲ್ಲಿ ಬರೋಣ. ಸೊ ಫಸ್ಟ್ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು, ಆಮೇಲೆ ಅದ್ರ ನೆಗೇಷನ್ ಹಾಕೋಣ. ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಪಿ ಬೈ ಕಂಡೀಷನಲ್ ಕ್ಯೂ. ಇವಾಗ ಬೈ ಕಂಡೀಷನಲ್ ಏನು, ಬೈ ಕಂಡೀಷನಲ್ ಅಂದ್ರೆ ಅವಾಗಲೇ ಏನಂತೆ, ಸೇಮ್ ವ್ಯಾಲ್ಯೂಸ್ ಇರಬೇಕು. ಸೇಮ್ ವ್ಯಾಲ್ಯೂಸ್ ಇರೋದಕ್ಕೆ, ಓಕೆ, ನಾವೆಲ್ಲ ಡಿಸ್ಕಸ್ ಮಾಡಿದ್ನಲ್ಲ ನೋಡಿ, ಬೈ ಕಂಡೀಷನಲ್ಗೆ ಸೇಮ್ ವ್ಯಾಲ್ಯೂಸ್ ಇದ್ರೆ ಟ್ರೂ, ಮಿಕ್ಕಿದೆಲ್ಲ ಫಾಲ್ಸ್. ಸೊ ಇವಾಗ ಸೇಮ್ ವ್ಯಾಲ್ಯೂಸ್ ಬರೋದನ್ನ ನೋಡಿ, ಪಿ ಅಂಡ್ ಕ್ಯೂ ನೋಡಿ, ಪಿ ಅಂಡ್ ಕ್ಯೂ ಸೇಮ್ ವ್ಯಾಲ್ಯೂಸ್, ಟ್ರೂ ಟ್ರೂ ಇದ್ರೆ ಟ್ರೂ ಅದು, ನೆಕ್ಸ್ಟ್ ಫಾಲ್ಸ್ ಫಾಲ್ಸ್ ಇದ್ರೆ ಟ್ರೂ, ಮಿಕ್ಕಿದೆಲ್ಲ ಫಾಲ್ಸ್. ಈಸಿ. ಇವಾಗ ಇದ್ರದ್ದು ನೆಗೇಷನ್. ಸೊ ನೆಗೇಷನ್ ಆಫ್ ಪಿ ಬೈ ಕಂಡೀಷನಲ್ ಕ್ಯೂ. ಸೊ ನೆಗೇಷನ್ ಅಂದ್ರೆ ಏನಂದ್ರೆ ಉಲ್ಟಾ, ಟಿ ಅಂದ್ರೆ ಎಫ್, ಎಫ್ ಅಂದ್ರೆ ಟಿ, ಎಫ್ ಅಂದ್ರೆ ಟಿ, ಟಿ ಅಂದ್ರೆ ಎಫ್, ಅದ್ರ ಉಲ್ಟಾ ಬರೆಯೋದು. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು, ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್. ಇವಾಗ ರೈಟ್ ಹ್ಯಾಂಡ್ ಸೈಡ್ ಒಂದೊಂದೇ ಸಾಲ್ವ್ ಮಾಡ್ಕೋಣ. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಏನ್ ಹೇಳ್ತಾ ಇದಾರೆ, ಪಿ ಅಂಡ್ ನೆಗೇಷನ್ ಕ್ಯೂ, ಪಿ ಅಂಡ್ ನೆಗೇಷನ್ ಕ್ಯೂ. ಇವಾಗ ಪಿ ಎಲ್ಲಿದೆ, ಪಿ ಇಲ್ಲಿದೆ.
ನೆಗೇಷನ್ ಕ್ಯೂ ಇಲ್ಲಿದೆ. ಆ್ಯಂಡ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಂದ್ರೆ ಏನವಲ್ಲ ನಾನು ಡಿಸ್ಕಸ್ ಮಾಡಿದೆ. ಆ್ಯಂಡ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಕರೆಕ್ಟ್ ಅಲ್ಲ? ಆ್ಯಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಏನು ನೋಡ್ತೀವಿ? ಓಕೆ, ಮಲ್ಟಿಪ್ಲಿಕೇಶನ್ ಟೈಪ್. ಸೊ 1 zeros ಅಂದ್ರೆ ಟಿ ಎಫ್ ಇದ್ರೆ 1 zeros ಆಬ್ವಿಯಸ್ಲಿ 0 ಫಾಲ್ಸ್ ಆಗುತ್ತೆ. ಟ್ರೂ ಅಂಡ್ ಟ್ರೂ ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ ಆಗುತ್ತೆ. ಫಾಲ್ಸ್ ಇದ್ರೆ ಅದು ಫಾಲ್ಸ್ ಆಗುತ್ತೆ. ಫಾಲ್ಸ್ ಟ್ರೂ ಇದ್ರೆ ಅದು ಫಾಲ್ಸ್ ಆಗುತ್ತೆ. ಗೊತ್ತಿದೆಯಲ್ಲ ಮಲ್ಟಿಪ್ಲಿಕೇಶನ್ ತರ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ಯೂ ಇಂಟರ್ಸೆಕ್ಷನ್ ನೆಗೇಷನ್ ಕ್ಯೂ. ಕ್ಯೂ ಇಂಟರ್ಸೆಕ್ಷನ್ ನೆಗೇಷನ್ ಕ್ಯೂ. ಇವಾಗ ಕ್ಯೂ ಎಲ್ಲಿದೆ? ಕ್ಯೂ ಇಲ್ಲಿದೆ. ನೆಗೇಷನ್ ಕ್ಯೂ ಅದರ ಇಂಟರ್ಸೆಕ್ಷನ್ ಅಥವಾ ಆ್ಯಂಡ್, ಸಾರಿ ನಾನು ಇಂಟರ್ಸೆಕ್ಷನ್ ಅಂತ ಇದ್ದೀನಿ, ಆ್ಯಂಡ್ ಎರಡು ಒಂದೇ ಅದು. ಸೊ ಆ್ಯಂಡ್ ಅಂದ್ರೆ ಏನಂದ್ರೆ ನಾನು ಅವಾಗಲೇ ಮಲ್ಟಿಪ್ಲಿಕೇಶನ್ ಇವಾಗ ಸೇಮ್ ಇದೇ ತರ. ಸೊ ಎಲ್ಲೆಲ್ಲಿ ನಮಗೆ ಟ್ರೂ ಎಲ್ಲಿ ಬರುತ್ತೆ ಅದು ನೋಡ್ಕೋಣ. ಸೊ ಟ್ರೂ ಇದ್ರೆ ಮಾತ್ರ ಟ್ರೂ. ಓಕೆ, ಸೊ ಕ್ಯೂ ಅಂಡ್ ನೆಗೇಷನ್ ಕ್ಯೂ ನೋಡಿ. ಟ್ರೂ ಅಂಡ್ ಟ್ರೂ ಎಲ್ಲಿದೆ? ಓಕೆ, ಎಲ್ಲೂ ಇಲ್ಲ. ನೋಡಿ ಟ್ರೂ ಫಾಲ್ಸ್ ಇದೆ, ಸೊ ಇದು ಫಾಲ್ಸ್ ಆಗುತ್ತೆ. ಫಾಲ್ಸ್ ಟ್ರೂ ಇದೆ, ಇದು ಫಾಲ್ಸ್ ಆಗುತ್ತೆ. ಟ್ರೂ ಫಾಲ್ಸ್ ಇದೆ, ಫಾಲ್ಸ್ ಆಗುತ್ತೆ. ಓಕೆ, ಇಲ್ಲೂ ಫಾಲ್ಸ್ ಟ್ರೂ ಇದೆ, ಫಾಲ್ಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲೂ ಟ್ರೂ ವ್ಯಾಲ್ಯೂಸ್ ಇರಲಿಲ್ಲ ಎರಡು, ಅದಕ್ಕೆ ಟ್ರೂ ಬರ್ದಿಲ್ಲ. ಅದಾದ್ಮೇಲೆ ಇಲ್ಲಿ ಬರೋಣ ಲಾಸ್ಟ್. ಇವಾಗ ಎರಡಿಗೂ ಜೊತೆಗೆ ಸೇರಿ ಏನು ಆರ್ ಮಾಡಬೇಕು. ಆರ್ ಕ್ಯೂ ಅಂಡ್ ನೆಗೇಷನ್ ಕ್ಯೂ, ಇದೆರಡನ್ನು ಆರ್ ಮಾಡೋಣ ಇವಾಗ. ಓಕೆ, ಆರ್ ಅಂದ್ರೆ ಏನು? ಆರ್ ಅಂದ್ರೆ ನಾವು ಅಡಿಷನ್ ತರ ನೋಡ್ತೀವಿ. ಓಕೆ, ಸೊ ಇದೆರಡೂ ಅಡಿಷನ್. ಸೊ ಅಡಿಷನ್ ಅಲ್ಲಿ ಏನು? ಇದು ಫಾಲ್ಸ್ ಇದ್ರೆ ಏನು? ಫಾಲ್ಸ್. 0 ಆಡ್ ಮಾಡಿದ್ರೆ 1 ಆಗುತ್ತೆ, ಎಲ್ಲ ತಾನೆ 0ನೇ ಇರುತ್ತೆ. ಸೊ ಟ್ರೂ ಅಂಡ್ ಫಾಲ್ಸ್ ಏನಾಗುತ್ತೆ? ಟ್ರೂ. ಓಕೆ, ಫಾಲ್ಸ್ ಅಂಡ್ ಫಾಲ್ಸ್ ಅಂದ್ರೆ ಫಾಲ್ಸ್, ಫಾಲ್ಸ್ ಅಂಡ್ ಫಾಲ್ಸ್ ಅಂದ್ರೆ ಫಾಲ್ಸ್. ಇದು ನಮ್ಮ ಏನಾಯ್ತು? RHS. ಇವಾಗ ಚೆಕ್ ಮಾಡಿ. ಓಕೆ, LHS RHS ಚೆಕ್ ಮಾಡಿ. ಫಾಲ್ಸ್ ಫಾಲ್ಸ್, ಟ್ರೂ ಫಾಲ್ಸ್, ಫಾಲ್ಸ್ ನೋಡಿ. ಒಂದು ವ್ಯಾಲ್ಯೂ ಮ್ಯಾಚ್ ಆಗಲಿಲ್ಲ. ಫಾಲ್ಸ್ ಆಯ್ತು, ಟ್ರೂ ಫಾಲ್ಸ್ ಆಯ್ತು, ಸಾರಿ ಟ್ರೂ ಆಯ್ತು. ಟ್ರೂ ಅಂಡ್ ಫಾಲ್ಸ್, ಇಲ್ಲಿ ಟ್ರೂ ಇದೆ, ಇಲ್ಲಿ ಫಾಲ್ಸ್ ಇದೆ. ಅಂದ್ರೆ ಏನಾಯ್ತು? ನೋ, ನಾಟ್ ಲಾಜಿಕಲಿ ಈಕ್ವಿವೆಲೆಂಟ್. ಸೊ ಇಲ್ಲಿ ಗಮನ ಇಡಿ. ಇಲ್ಲಿ ಅವ್ರ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಚೆಕ್ ವೆದರ್ ಅಥವಾ ವೆರಿಫೈ. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಪ್ಯಾನಿಕ್ ಆಗಬೇಡಿ. ಓಕೆ, ಸಪೋಸ್ ಇಲ್ಲಿ ಅಂದ್ರೆ ಮೆಜಾರಿಟಿ ಕೇಸಸ್ ಅಲ್ಲಿ ಪ್ರೂವ್ ಆಗುತ್ತೆ LHS = RHS ಆಗುತ್ತೆ. ಆದ್ರೆ ಕೆಲವು ಕೇಸಸ್ ಅಲ್ಲಿ ಆಗೋದಿಲ್ಲ. ನೋಡಿ, ಕ್ವಶನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಪ್ಯಾನಿಕ್ ಆಗ್ಬೇಡಿ. ತಪ್ಪು ಮಾಡ್ಬಿಟ್ಟೆ ಆ ರೀತಿ ಏನು ಯೋಚನೆ ಮಾಡ್ಬಿಡಿ, ಕರೆಕ್ಟ್ ಆಗಿ ಮಾಡಿರ್ತೀರಿ. ಲಾಸ್ಟ್ ಏನ್ ಬರಿತೀವಿ? ನಾಟ್ ಲಾಜಿಕಲಿ ಇಕ್ವಿವೆಲೆಂಟ್ ಅಷ್ಟೇ. ಓಕೆ, ಸೊ ಇಲ್ಲಿವರೆಗೂ ಮಾಡ್ತಾ ಇದ್ದು ಸಿಂಪಲ್ ಪ್ರಾಬ್ಲಮ್ಸ್. ಈ ರೀತಿನೇ ಕೇಳ್ತಾರೆ. ಓಕೆ, ಆದ್ರೆ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ ಹೇಳ್ಕೊಡ್ತೀನಿ. ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲ, ಅದು ಮೂರು ವೇರಿಯೇಬಲ್ಸ್ ಇದಾವೆ, PQR. ಇಲ್ಲಿವರೆಗೂ ನೀವು ಮಾಡಿದ ಎರಡೇ PQ. ಸೊ 3 ಕೊಟ್ಟಿದ್ರೆ ಯಾವ ರೀತಿ ಮಾಡೋದು? ಇದೇ ರೀತಿ. ಆದ್ರೆ ಕಾಂಬಿನೇಷನ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಫಸ್ಟ್ PQR 3 ಬರ್ಕೋಣ. ಸೊ ಇಲ್ಲಿ PQR ನೀವು ಬರೆಯೋದು ಯಾವ ರೀತಿ ಅಂದ್ರೆ ಫಸ್ಟ್ ನೀವು 4 ಬರೀರಿ. ಅಂದ್ರೆ 4 ಟ್ರೂ 4 ಫಾಲ್ಸ್. ಟ್ರೂ, ನೆಕ್ಸ್ಟ್ ಫಾಲ್ಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಡಬಲ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ನೆಕ್ಸ್ಟ್ ಟ್ರೂ ಫಾಲ್ಸ್. ಓಕೆ, ಕಾಂಬಿನೇಷನ್ ಬರ್ದಾಯ್ತಾ? ಅದಾದ್ಮೇಲೆ ನೋಡಿ ನಮ್ಗೆ ಏನ್ ಬೇಕು? ಇಲ್ಲಿ PQR ಬರ್ದಾಯ್ತು. ಅದಾದ್ಮೇಲೆ ನೆಗೇಷನ್ ಎಲ್ಲಾದ್ರೂ ಇದೆಯಾ? ಓಕೆ, ಸೊ ಎಲ್ಲೂ ನೆಗೇಷನ್ ಇಲ್ಲ. ಸೊ ಫಸ್ಟ್ ಇವಾಗ ಒಂದೊಂದೇ ಮಾಡೋಣ. ಫಸ್ಟ್ P ಇಂದ ಸ್ಟಾರ್ಟ್ ಮಾಡೋಣ. PQ. ಸೊ PQ ಎಲ್ಲಾದ್ರೂ ಇದೆಯಾ ಲೈನ್ ಅಲ್ಲಿ ನೋಡಿ. P ಮತ್ತೆ Q ರಿಲೇಷನ್ ಇದೆ. ಏನ್ ರಿಲೇಷನ್ ಇದೆ? P/Q. ಓಕೆ, ಸೊ P/Q ಬರೆಯೋಣ ಫಸ್ಟ್. ಇವಾಗ P/Q, ಆರ್ ಅಂದ್ರೆ ಏನಂದ್ರೆ ನಾನು ಅವಾಗಲೇ ಆರ್ ಅಂದ್ರೆ ನಾವು ಎಡಿಷನ್ ತರ ನೋಡ್ತೀವಿ, ಕರೆಕ್ಟ್ ಹೌದಲ್ವಾ? ಸೊ ಆರ್ ಅಂದ್ರೆ ಅಡಿಷನ್ ತರ. ಸೊ P ಅಂಡ್ Q ನೋಡಿ, ಈ ರೀತಿ ಕೈ ಹಿಡ್ಕೊಂಡು ಎಕ್ಸಾಂಪಲ್ ಏನ್ ಮಾಡಿ ಅಂದ್ರೆ ಈ ರೀತಿ ಕೈ ಹಿಡ್ಕೊಳ್ಳಿ, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಒಂಚೂರು ಸ್ಲೈಡ್ ಮಿಸ್ಟೇಕ್ ಆದ್ರೆ ತಪ್ಪಾಗುತ್ತೆ. ಸೊ P ಅಂಡ್ Q ಮಾತ್ರ ನೋಡಿ. ಓಕೆ, T ಅಂಡ್ T ಇದೆ. ಸೊ ಏನಾಗುತ್ತೆ? T ಅಂಡ್ T ಇದ್ರೆ ಆಬ್ವಿಯಸ್ಲಿ ಟ್ರೂ, ಇದು ಟ್ರೂ ಆಗುತ್ತೆ. T ಇದೆ, TF ಇದೆ. ಸೊ ಆರ್ ಅಲ್ಲಿ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಒಂದು 1 ಮತ್ತೆ ಇನ್ನೊಂದು 0 ಇದ್ರೆ ಅದು ಏನು 1 + 0 ಏನಾಗುತ್ತೆ? 1 ಆಗುತ್ತೆ. ಸೊ ಅಂದ್ರೆ ಟ್ರೂ ಅಂಡ್ ಫಾಲ್ಸ್ ಇದೆ. ಟ್ರೂ ಫಾಲ್ಸ್ ಅಂಡ್ ಟ್ರೂ ಇದೆ. ಟ್ರೂ ಫಾಲ್ಸ್ ಅಂಡ್ ಟ್ರೂ ಇದೆ. ಟ್ರೂ ಫಾಲ್ಸ್ ಅಂಡ್ ಫಾಲ್ಸ್ ಇದೆ. ಫಾಲ್ಸ್. ಓಕೆ, ಅದಾದ ಮೇಲೆ ನೆಕ್ಸ್ಟ್ PQ ಆದ್ಮೇಲೆ ಏನಾಯ್ತು? ಇದಾಯ್ತು.
ಅದಾದ್ಮೇಲೆ ಏನು ಕ್ಯೂ ಆರ್. ಓಕೆ, ಸೊ ಕ್ಯೂ ಆರ್, ಕ್ಯೂ ಇಂಟರ್ಸೆಕ್ಷನ್ ಆರ್. ಓಕೆ, ಸೊ ಕ್ಯೂ ಇಂಟರ್ಸೆಕ್ಷನ್ ಆರ್ ನೋಡಿ, ಎಲ್ಲಿ ಕ್ಯೂ ಇಂಟರ್ಸೆಕ್ಷನ್ ಆರ್ ಬಂದು ಕ್ಯೂ ಅಂಡ್ ಆರ್ ನೋಡೋಣ ಇವಾಗ. ಓಕೆ, ಇಂಟರ್ಸೆಕ್ಷನ್ ಅಥವಾ ಆಂಡ್ ಅಲ್ಲಿ ನಾವೇನ್ ನೋಡ್ತೀವಿ, ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಏನ್ ನೋಡ್ತೀವಿ ನಾವು, ಟ್ರೂ ಅಂಡ್ ಟ್ರೂ ಇದ್ರೆ ಅದು ಟ್ರೂ ಆಗುತ್ತೆ ಮಲ್ಟಿಪ್ಲಿಕೇಶನ್ ತರ. ಟ್ರೂ ಅಂಡ್ ಫಾಲ್ಸ್ ಇದ್ರೆ ಫಾಲ್ಸ್ ಆಗುತ್ತೆ. ಫಾಲ್ಸ್ ಅಂಡ್ ಟ್ರೂ ಇದ್ರೆ ಫಾಲ್ಸ್ ಆಗುತ್ತೆ. ಫಾಲ್ಸ್ ಅಂಡ್ ಫಾಲ್ಸ್ ಇದ್ರೆ ಫಾಲ್ಸ್. ಟ್ರೂ ಅಂಡ್ ಟ್ರೂ ಇದ್ರೆ ಟ್ರೂ. ಇದು ಫಾಲ್ಸ್, ಇದು ಫಾಲ್ಸ್, ಇದು ಫಾಲ್ಸ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು, ಇದು ಆಯ್ತು, ಇದು ಆಯ್ತು, ನೆಕ್ಸ್ಟ್ ಇದು. ಈಗ ಪಿ ಆರ್ ಆರ್. ಓಕೆ, ಸೊ ಈ ರಿಲೇಷನ್ ಮಾಡೋಣ ಇವಾಗ. ಪಿ ಮತ್ತೆ ಆರ್ ನೋಡಿ ಏನ್ ಹೇಳ್ತಾ ಇದಾರೆ, ಇಲ್ಲಿ ಆರ್ ಇದೆ. ಆರ್ ಅಂದ್ರೆ ಅಡಿಷನ್ ತರ. ಸೊ ಟಿ ಎನ್ ಟಿ ಇದೆ, ಟಿ, ಟಿ ಎಫ್ ಟಿ, ಟಿ ಟಿ ಇದೆ, ಟಿ, ಟಿ ಎನ್ ಎಫ್ ಇದೆ. ಸೊ ಟಿ ಎಫ್ ಎನ್ ಟಿ ಇದೆ, ಟ್ರೂ ಆಗುತ್ತೆ. ಎಫ್ ಎನ್ ಎಫ್ ಇದೆ, ಫಾಲ್ಸ್. ಎಫ್ ಎನ್ ಟ್ರೂ ಇದೆ, ಟ್ರೂ. ಎಫ್ ಎನ್ ಎಫ್ ಇದ್ರೆ ಫಾಲ್. ಕರೆಕ್ಟ್ ಅಲ್ಲ? ಎಡಿಷನ್ ತರ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ ಮೂರು ಆಯ್ತಲ್ಲ. ಇವಾಗ ಒಂದೊಂದು ಲೆಫ್ಟ್ ಹ್ಯಾಂಡ್ ಸೈಡ್ ಆರ್ ಎಚ್ ಎಸ್ ಬರೆಯೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು, ಪಿ ಯೂನಿಯನ್ ಆರ್ ಕ್ಯೂ ಅಂಡ್ ಆರ್. ಓಕೆ, ಸೊ ಇವಾಗ ನಾವೇನ್ ನೋಡ್ಬೇಕು, ಒಂದು ಪಿ, ಇನ್ನೊಂದು ಕ್ಯೂ ಅಂಡ್ ಆರ್. ಕ್ಯೂ ಅಂಡ್ ಆರ್ ಅಲ್ಲಿ ಇದೆ, ಇದೆರಡು ನೋಡ್ಬೇಕು ನಾವು. ಓಕೆ, ಸೊ ಇಲ್ಲಿ ರಿಲೇಷನ್ ಯಾವ್ದು, ಇಲ್ಲಿ ಆರ್. ಆರ್ ಅಂದ್ರೆ ನಾವೇನ್ ನೋಡ್ಬೇಕು, ಅಡಿಷನ್ ತರ. ಓಕೆ, ಅರ್ಥ ಆಗ್ತದಿಲ್ಲ? ಸೊ ಪಿ ಇಲ್ಲಿದೆ, ಕ್ಯೂ ಅಂಡ್ ಆರ್. ಸೊ ಇದರದ್ದು ನಾವು ಇದ್ರ ಮಧ್ಯೆ ಏನ್ ರಿಲೇಷನ್, ಆರ್ ರಿಲೇಷನ್. ಆರ್ ಅಂದ್ರೆ ಎಡಿಷನ್ ತರ. ಇವಾಗ ನೋಡಿ, ಟಿ ಅಂಡ್ ಟಿ ಇದೆ. ಸೊ ಟಿ. ನೆಕ್ಸ್ಟ್ ಏನಿದೆ, ಟಿ ಎನ್ ಎಫ್ ಇದೆ. ಸೊ ಏನಿದೆ, ಟಿ ಎನ್ ಎಫ್ ಇದ್ರೆ ಅಡಿಷನ್ ಅಲ್ಲಿ ನಾವು ಟ್ರೀ ಮಾಡ್ತೀವಿ. ನೆಕ್ಸ್ಟ್ ಅದ್ಮೇಲೆ ಟಿ ಎನ್ ಎಫ್ ಇದೆ, ಟಿ. ನೆಕ್ಸ್ಟ್ ಟಿ ಎನ್ ಎಫ್ ಇದೆ, ಟಿ. ನೆಕ್ಸ್ಟ್ ಎಫ್ ಎನ್ ಟಿ ಇದೆ. ಸೊ ಟಿ, ಎಫ್ ಎನ್ ಎಫ್ ಇದೆ, ಸೊ ಎಫ್. ಎಫ್ ಎನ್ ಎಫ್ ಇದೆ, ಸೊ ಎಫ್. ಎಫ್ ಅಂಡ್ ಎಫ್ ಇದೆ, ಸೊ ಎಫ್. ಅರ್ಥ ಆಗ್ತಾ ಇದೆಯಾ? ಸೊ ಅದಾದ್ಮೇಲೆ ಇದು ಯಾವ್ದಿದು, ಲೆಫ್ಟ್ ಹ್ಯಾಂಡ್ ಸೈಡ್ ಇಂಡಿಕೇಟ್ ಮಾಡೋಣ ಗ್ಯಾಪ್ ಇರಲಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ರೈಟ್ ಹ್ಯಾಂಡ್ ಸೈಡ್ ಬರ್ದು ಬಿಡಿ ಇವಾಗ. ಸೊ ರೈಟ್ ಹ್ಯಾಂಡ್ ಸೈಡ್ ಯಾವ್ದಾದ್ರು ನೋಡ್ಬೇಕು, ಇದು ಮತ್ತೆ ಇದೆರಡು. ಅದ್ರ ಮಧ್ಯೆ ಏನ್ ರಿಲೇಷನ್, ಆಂಡ್ ಅಂದ್ರೆ ಏನು, ಆಂಡ್ ಅಂದ್ರೆ ನಮ್ಗೆ ಗೊತ್ತಿದೆ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಅಂದ್ರೆ ಟಿ ಅಂಡ್ ಟಿ ಇದ್ರೆ ಏನು, ಟಿ. ಓಕೆ, ಸೊ ಟಿ ಅಂಡ್ ಟಿ ಇದ್ರೆ ಟಿ. ನೆಕ್ಸ್ಟ್ ಟಿ ಅಂಡ್ ಟಿ ಇದ್ರೆ ಟಿ ಆಗುತ್ತೆ. ನೆಕ್ಸ್ಟ್ ಟಿ ಅಂಡ್ ಟಿ ಅಗೈನ್ ಟಿ. ಟಿ ಅಂಡ್ ಟಿ ಇದೆ ಟ್ರೀ. ಟ್ರೂ ಇದ್ರೆ ಟ್ರೂ ಅಪ್ಪ. ನೆಕ್ಸ್ಟ್ ಟ್ರೂ ಅಂಡ್ ಫಾಲ್ಸ್. ಓಕೆ, ಸೊ 1 0 ಆಗುತ್ತೆ. ಸೊ ಅದು ಫಾಲ್ಸ್. ಫಾಲ್ಸ್ ಅಂಡ್ ಟ್ರೂ ಫಾಲ್ಸ್. ಫಾಲ್ಸ್ ಅಂಡ್ ಫಾಲ್ಸ್. ಸೊ ಇದೇನು ನಮ್ಮ ಆರ್ ಎಚ್ ಎಸ್. ಓಕೆ, ಸೊ ಒಂದು ಗಮನ ಇಡಿ, ನಾನೇನ್ ಬರ್ದಿದ್ದೀನಿ ಅದೇ ಸ್ಟೈಲ್ ಅಲ್ಲಿ ಬರೀಬೇಕಂತ ಏನು ಅವಶ್ಯಕತೆ ಇಲ್ಲ. ನೀವು ಇದನ್ನಾದ್ರೂ ಫಸ್ಟ್ ಬರೀರಿ ಅಥವಾ ಇದನ್ನಾದ್ರೂ ಬರೀರಿ. ನಾನು ರ್ಯಾಂಡಮ್, ಓಕೆ, ಲೈನ್ ಬೈ ಲೈನ್ ಬರ್ದಿದ್ದೀನಿ, ಎಲ್ಲ ಕಂಪ್ಲೀಟ್ ಆಗ್ಲಿ ಅಂತ. ಓಕೆ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಮ್ಯಾಚ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ ನಾವು ಚೆಕ್ ಮಾಡ್ಬೇಕು, ಇದು ಎಲ್ ಎಚ್ ಎಸ್, ಇದು ಆರ್ ಎಚ್ ಎಸ್. ಚೆಕ್ ಮಾಡೋಣ. ಟ್ರೂ 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 ಅಂಡ್ ಟ್ರೂ, ಟ್ರೂ ಅಂಡ್ ಟ್ರೂ, ಟ್ರೂ ಅಂಡ್ ಟ್ರೂ, ಫಾಲ್ಸ್ ಅಂಡ್ ಫಾಲ್ಸ್, ಫಾಲ್ಸ್ ಅಂಡ್ ಫಾಲ್ಸ್, ಫಾಲ್ಸ್ ಅಂಡ್ ಫಾಲ್ಸ್. ಓಕೆ, ಸೊ ಎರಡು ಏನಾಗ್ತಾ ಇದೆ, ಈಕ್ವಲ್ ಆಗ್ತಾ ಇದೆ. ಸೊ ದೇರ್ ಫೋರ್ ಎಸ್ ಲಾಜಿಕಲಿ ಈಕ್ವಿವೆಲೆಂಟ್. ಸೊ ಏನ್ ಬರೀತೀವಿ, ಲಾಜಿಕಲ್ ಈಕ್ವಿವೆಲೆಂಟ್. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ದಿ. ಓಕೆ, ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಬರ್ದಿ. ಅದ್ರ ಮಧ್ಯ ಏನ್ ಮಾಡ್ತೀವಿ, ಅದ್ರ ಮಧ್ಯ 3 ನಾಮ ಹಾಕ್ತಿವಿ ಅಡ್ಡಡ್ಡ. ಓಕೆ, ಸೊ ಇದು ವೆರಿಫೈ ಆಗಿದೆ. ಎಸ್, ಅರ್ಥ ಆಯ್ತಾ? ಸೊ ಈ ರೀತಿ ನಿಮ್ಗೆ ಸಿಂಪಲ್ ಆಗೇ ಕೊಡ್ತಾರಪ್ಪ. ಈ ರೀತಿ ಕಂಡೀಷನ್ಸ್ ಕೊಡ್ತಾರೆ, ಒಂದೊಂದೇ ಬಿಡಿಸಿ ಸಾಲ್ವ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ತಾ ಇದೆಯಾ ನೋಡಿ. ಎಸ್ ಆದ್ರೆ ಎಸ್, ಲಾಜಿಕಲ್ ಈಕ್ವಿವೆಲೆಂಟ್ ಇಲ್ಲ ಅಂದ್ರೆ ಆಗ್ತಾ ಇಲ್ಲ. ಸೊ ನಿಮ್ಮ ಮಾಡೆಲ್ ಪೇಪರ್ಸ್ ಅಲ್ಲಿ ಕ್ವಶನ್ಸ್ ಇದೆ, ಅದನ್ನ ಸಾಲ್ವ್ ಮಾಡಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ವಿಡಿಯೋವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಕಾನ್ಸೆಪ್ಟ್ ತಗೋಬರ್ತೀನಿ. ಒಂದು ಕಾನ್ಸೆಪ್ಟ್ ಅಂದ್ರೆ ಇನ್ನು 5 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಪಾರ್ಟ್ ಡಿ ಅಲ್ಲಿ ಇನ್ನು ಒಂದೇ ಒಂದು ಪ್ರಾಬ್ಲಮ್ ಉಳಿದಿದೆ, ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಹೋಗ್ಬೇಕು. ಸೊ ಥ್ಯಾಂಕ್ ಯು, ನೆಕ್ಸ್ಟ್ ವಿಡಿಯೋ ಸಿಗೋಣ.